ವೀಕ್ಷಕರೇ ನಮಸ್ಕಾರ. ಹಾರರ್ ಕಥೆಗಳಿಗೆ ಸ್ವಾಗತ. ವೀಕ್ಷಕರೇ, ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಇಂದಿಗೂ ಕೂಡ ಉತ್ತರ ಸಿಗದ ಕೆಲವು ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಇಂದು ನಾನು ನಿಮಗೆ ಹೇಳಲು ಹೊರಟಿರೋದು ಒಂದು ಭಯಾನಕ ಹಾರರ್ ಕಥೆ. ಅಮಾವಾಸ್ಯೆಯ ಕರಾಳ ರಾತ್ರಿ ಒಬ್ಬ ಬೈಕ್ ಸವಾರನ ಜೀವನದಲ್ಲಿ ನಡೆದ ಭಯಾನಕ ಅನುಭವವನ್ನು ಇವತ್ತಿನ ವಿಡಿಯೋದಲ್ಲಿ ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಕಿರಣ್ ಎಂಬ ಯುವಕ ಆ ರಾತ್ರಿ ಕಂಡದ್ದು ದೆವ್ವವೋ ಅಥವಾ ಆತನ ಭ್ರಮೆಯೋ ಅನ್ನೋದನ್ನು ನೀವು ಈ ಕಥೆಯನ್ನು ಕೇಳಿ ತಿಳಿದುಕೊಳ್ಳಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಹಾರರ್ ಕಥೆಗಳನ್ನು ಇನ್ನಷ್ಟು ಕೇಳಿ. ಕಿರಣ್ ತನ್ನ ಬೈಕನ್ನು ರೆಡಿ ಮಾಡ್ಕೊಳ್ತಿರ್ತಾನೆ. ಆಗ ರಾತ್ರಿ ಸುಮಾರು 10 ಗಂಟೆ 30 ನಿಮಿಷ ಸಮಯವಾಗಿರುತ್ತೆ. ಕಿರಣನಿಗೆ ಅವನ ಅಮ್ಮ ಕಾಲ್ ಮಾಡ್ತಾಳೆ. ಆಗ ಕಿರಣ್ ಅವರ ಅಮ್ಮನ ಜೊತೆ ಮಾತನಾಡ್ತಾನೆ. ಹಲೋ ಅಮ್ಮ, ಹೌದು, ಕೆಲಸ ಮುಗಿದಿದೆ, ಈಗಲೇ ನಾನು ಹೊರಡ್ತಾ ಇದ್ದೀನಿ. ಇದು ಅಮಾವಾಸ್ಯೆನಾ? ಹೌದಾ, ಸರಿ, ನಾನು ಹುಷಾರಾಗಿ ಬರ್ತೀನಿ ಅಂತ ಅಮ್ಮನಿಗೆ ಕಿರಣ್ ಫೋನ್ನಲ್ಲಿ ಹೇಳ್ತಾನೆ. ಹೀಗೆ ಕಿರಣ್ ಬೆಂಗಳೂರಿನಲ್ಲಿ ಕೆಲಸ ಮುಗಿಸಿ ತನ್ನ ಹಳ್ಳಿಗೆ ಹೊರಟಿದ್ದ. ನಗರ ಮುಗಿತಾ ಇದ್ದಂತೆ ರಸ್ತೆಗಳು ಕಿರಿದಾದವು. ರಸ್ತೆಯ ಎರಡೂ ಬದಿಗಳಲ್ಲಿ ದಟ್ಟವಾದ ಮರಗಳು, ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಕಿರಣ್ ತನ್ನ ಬೈಕ್ ವೇಗವನ್ನ ಹೆಚ್ಚಿಸಿದ. ಅವನಿಗೆ ಗೊತ್ತಿರಲಿಲ್ಲ ಆ ರಸ್ತೆಯಲ್ಲಿ ಅವನೊಬ್ಬನೇ ಇರಲಿಲ್ಲ ಅಂತ. ಕಿರಣ್ ಬೈಕ್ ಓಡಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಬೈಕ್ನ ಹೆಡ್ಲೈಟ್ ಮಿನುಗಲು ಆರಂಭಿಸಿತು. ಇದಕ್ಕೇನಾಯ್ತು? ಇದಕ್ಕೆ ಹೊಸ ಬ್ಯಾಟರಿ ಹಾಕಿಸಿದ್ದೀನಲ್ವಾ ಅಂತ ಕಿರಣ್ ಮನಸ್ಸಿನಲ್ಲಿ ಅಂದ್ಕೊಂಡ. ಕಿರಣ್ ರಸ್ತೆಯ ಬದಿಯಲ್ಲಿ ಒಬ್ಬ ಮಹಿಳೆ ನಿಂತಿರುವುದನ್ನ ಗಮನಿಸಿದ. ಅವಳು ಬಿಳಿಯ ಸೀರೆಯನ್ನ ಧರಿಸಿದ್ಲು. ಮುಖ ಸರಿಯಾಗಿ ಕಿರಣ್ಗೆ ಕಾಣಲಿಲ್ಲ. ಅದು ನಿರ್ಜನ ಪ್ರದೇಶವಾಗಿತ್ತು. ರಾತ್ರಿ ಸುಮಾರು 12 ಗಂಟೆ ಸಮಯ. ಆ ಸಮಯದಲ್ಲಿ ಒಬ್ಬ ಮಹಿಳೆ ಈ ರಸ್ತೆಯಲ್ಲಿ ನಿಂತಿರುವುದು ಕಿರಣನಿಗೆ ಆಘಾತವನ್ನು ಉಂಟು ಮಾಡಿತು. ಕಿರಣನ ಮನಸ್ಸಿನಲ್ಲಿ ನಡುಕ ಶುರುವಾಯಿತು. ಅವನು ಅವಳನ್ನ ದಾಟಿ ಮುಂದೆ ಹೋದ. ಆದರೆ ಹಿಂದೆ ನೋಡಿದಾಗ ಅವಳು ಅವನ ಹಿಂದೆಯೇ ಹಿಂಬಾಲಿಸ್ತಾ ಇದ್ಲು. ಕಿರಣ್ ಭಯದಿಂದ ಬೈಕ್ ವೇಗವಾಗಿ ಓಡಿಸ್ತಾ ಇದ್ದ. ಆದರೆ ಇದ್ದಕ್ಕಿದ್ದಂತೆ ಬೈಕ್ ಬಂದ್ ಆಗ್ಬಿಡ್ತು. ಸುತ್ತಲೂ ಗಾಢ ಕತ್ತಲು. ಪ್ಲೀಸ್ ಸ್ಟಾರ್ಟ್ ಆಗು ಅಂತ ಬೈಕ್ಗೆ ಕಿಕ್ ಹೊಡಿತಾ ಇದ್ದ ಕಿರಣ್. ಈ ಸಂದರ್ಭದಲ್ಲಿ ತುಂಬಾ ವಿಕಾರವಾದ ನಗುವ ಸದ್ದು ಕೇಳಿ ಬಂತು. ಹಾಗೂ ಆ ದೆವ್ವದ ಕಾಲ್ಗೆಜ್ಜೆ ಸದ್ದು ಕಿರಣ್ಗೆ ಕೇಳಿಸ್ತು. ಆಗ ಕಿರಣ್ ಹಿಂದೆ ತಿರುಗಿ ನೋಡ್ದ. ಅದೇ ಮಹಿಳೆ ಅವನ ಹಿಂದೆ ಸ್ವಲ್ಪ ದೂರದಲ್ಲಿ ನಿಂತಿದ್ಲು. ಅವಳ ಕಣ್ಣುಗಳು ಕೆಂಪಾಗಿದ್ವು. ಮುಖ ಭೀಕರವಾಗಿ ಕಾಣ್ತು. ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀಯಾ ಅಂತ ಆ ಮಹಿಳೆ ಜೋರಾಗಿ ಕಿರ್ಚಿದ್ಲು. ಆಗ ಕಿರಣ್ನ ಶರೀರ ಮರುಗಟ್ಟಿ ಹೋಯಿತು. ಕಿರುಚಬೇಕಂದ್ರೂ ಕಿರಣನಿಗೆ ಧ್ವನಿ ಬರ್ತಾ ಇಲ್ಲ. ಅವಳು ಹತ್ತಿರ ಬರ್ತಾ ಇದ್ದಂತೆ ತಣ್ಣನೆಯ ಗಾಳಿ ಅವನ ಮುಖಕ್ಕೆ ಅಪ್ಪಳಿಸ್ತು. ಅದು ಸಾಕ್ಷಾತ್ ಮೃತ್ಯುವಿನ ದರ್ಶನವಾಗಿತ್ತು. ಹೀಗೆ ಕಿರಣ್ ತನ್ನ ಜೇಬಿನಲ್ಲಿದ್ದ ದೇವರ ಫೋಟೋ ತೆಗೆದು ಸ್ಮರಿಸಿದ. ಬೈಕ್ ಕಿಕ್ ಮಾಡ್ದ. ಕೊನೆಗೂ ಬೈಕ್ ಸ್ಟಾರ್ಟ್ ಆಯಿತು. ಹೇಗೋ ಧೈರ್ಯ ಮಾಡಿ ಕಿರಣ್ ಬೈಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮಿಂಚಿನ ವೇಗದಲ್ಲಿ ಹೊರಟ. ಹಿಂದಿನಿಂದ ಭೀಕರ ಕಿರುಚಾಟ ಕೇಳಿಸ್ತಾ ಇತ್ತು. ಕಿರಣ್ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ನೇರವಾಗಿ ಹಳ್ಳಿಯ ದೇವಸ್ಥಾನದ ಹತ್ತಿರ ಬಂದು ನಿಂತ. ಆವಾಗ ಅವನಿಗೆ ಹೋದ ಪ್ರಾಣ ಮರಳಿ ಬಂದಂತಾಯ್ತು. ಕಿರಣ್ ಬೆವರುತ್ತಾ ದೇವಸ್ಥಾನದ ಮೆಟ್ಟಲು ಮೇಲೆ ಕುಳಿತ. ಆಗ ಬೆಳಕಾಯ್ತು. ಮಾರನೇ ದಿನ ಕಿರಣ್ ಅಲ್ಲಿನ ಸ್ಥಳೀಯರ ಬಳಿ ಹೋಗಿ ಕೇಳ್ದ. ಅವ್ರು ಹೇಳಿದ್ರು, ಈ ರಸ್ತೆಯಲ್ಲಿ ಹಲವು ವರ್ಷಗಳ ಹಿಂದೆ ಅಮಾವಾಸ್ಯೆಯ ದಿನ ಒಬ್ಬ ಮಹಿಳೆ ಅಪಘಾತದಲ್ಲಿ ತೀರಿಕೊಂಡಿದ್ಲು. ಆವತ್ತಿನಿಂದ ಆ ರಸ್ತೆಯಲ್ಲಿ ರಾತ್ರಿ ವೇಳೆ ಯಾರು ಕೂಡ ಒಂಟಿಯಾಗಿ ಹೋಗೋದಿಲ್ಲ ಅಂತ ಹೇಳಿದಾಗ ಕಿರಣ್ಗೆ ಗಾಬರಿ ಆಯಿತು. ವೀಕ್ಷಕರೇ, ಇದು ಕೇವಲ ಕಥೆಯಲ್ಲ, ಕಿರಣ್ ಪಾಲಿನ ಕರಾಳ ಸತ್ಯ. ನಿಮಗೂ ಇಂತಹ ಅನುಭವ ಆಗಿದೆಯಾ?
ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಭಯಾನಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾರರ್ ಕಥೆಯೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಧನ್ಯವಾದ.